ಪ್ರಿಯ ಜನರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 15ನೇ ಅಧ್ಯಾಯ 17ನೇ ವಾಕ್ಯ. ನನ್ನವರೆಂದು ನಾನು ಕರೆದ ಎಲ್ಲ ಅನ್ಯಧರ್ಮೀಯರು ಉಳಿದೆಲ್ಲ ಮಾನವರು ನನ್ನತ್ತ ಬರಲಿಹರು ಎಂಬ ಸರ್ವೇಶ್ವರ ನುಡಿ ಎಂದಿನಿಂದಲೂ ತಿಳಿಯಬಹುದು. ಆದ್ದರಿಂದ ನನ್ನ ತೀರ್ಮಾನವೇನೆಂದರೆ, ದೇವರ ಕಡೆಗೆ ತಿರುಗುತ್ತಿರುವ ಅನ್ಯಧರ್ಮೀಯರನ್ನು ತೊಂದರೆಗೆ ಈಡು ಮಾಡಬಾರದು. ಪ್ರಿಯ ಜನರೇ, ನಾವು ಯೇಸು ಸ್ವಾಮಿಯ ತರಹ ಪರರನ್ನು ಪ್ರೀತಿಸಬೇಕು. ಪರರನ್ನು ಪ್ರೀತಿಸುವಾಗ ಯೇಸು ಸ್ವಾಮಿಯ ಬಗ್ಗೆ ಅವರಿಗೆ ನಾವು ಸುವಾರ್ತೆಯನ್ನು ಸಾರಬೇಕು. ಪ್ರಿಯರೇ, ನಮ್ಮ ನೆರೆಹೊರೆಯವರನ್ನು, ಸಹೋದರರು ಮತ್ತು ಎಲ್ಲರನ್ನು, ನಮ್ಮ ಸಂಕಟದಲ್ಲಿ ಇರುವವರನ್ನು ಎಲ್ಲರಿಗಾಗಿ ನಾವು ಪ್ರಾರ್ಥಿಸಬೇಕು ಮತ್ತು ದೇವರ ಶುಭ ಸಂದೇಶವನ್ನು ನಾವು ಸಾರಬೇಕು. ಪ್ರಿಯರೇ, ನಮ್ಮ ದೇವರು ತ್ರಯೇಕ ಏಕ ದೇವರು ಯೇಸು ಸ್ವಾಮಿ ಪ್ರೀತಿಸುವ ದೇವರಾಗಿದ್ದಾರೆ, ದ್ವೇಷಿಸುವ ದೇವರಲ್ಲ. ಅದೇ ರೀತಿ ಅವರ ಮಕ್ಕಳಾದಂಥ ನಾವು ಪ್ರೀತಿಸುವ ಮಕ್ಕಳಾಗಬೇಕು, ಪರರನ್ನು ಪ್ರೀತಿಸಬೇಕು. ದೇವರ ನಾಮದಲ್ಲಿ ಅವರ ಎಲ್ಲ ಕಾಯಿಲೆಗಳನ್ನು, ಅವರ ಎಲ್ಲ ಕಷ್ಟಗಳನ್ನು ದೇವರ ನಾಮದಲ್ಲಿ ನಾವು ಗುಣಪಡಿಸಬೇಕು. ಪ್ರಿಯರೇ, ಅದಕ್ಕೆ ನಾವು ಪೂರ್ಣವಾಗಿ ಬೈಬಲನ್ನು ಓದಬೇಕು. ಈ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಹಾಗೆ ನಾವು ನಡೆದುಕೊಳ್ಳಬೇಕು. ಪ್ರಿಯರೇ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಮೇಲೆ ಯೇಸು ಸ್ವಾಮಿಯ ಶಕ್ತಿ ಇಳಿದು ಬರಲಿ. ಹಲ್ಲೆಲೂಯಾ.